ಕನ್ನಡದ ನೆಲದಲ್ಲಿ ಧ್ರುವ ಟ್ರೈಲರ್ನಲ್ಲೇ ಜೋರಾಯಿತು ಮಾರ್ಟಿನ್ ಹವಾ. ಹಲೋ ಹಾಯ್ ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಡಿಂಪ್ರಿತಾ ಯಶವಂತ್. ಅದ್ದೂರಿ ಸಿನಿಮಾದ ನಂತರ ನಿರ್ದೇಶಕ ಎಪಿ ಅರ್ಜುನ್ ಮತ್ತು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಜೊತೆಯಾಗಿ ಮಾರ್ಟಿನ್ ಸಿನಿಮಾ ಮಾಡಿದ್ದಾರೆ. ಸದ್ಯ ಈ ಸಿನಿಮಾದ ಟ್ರೈಲರ್ ಅನ್ನು ಮುಂಬೈನಲ್ಲಿ ನಡೆದ ಗ್ರ್ಯಾಂಡ್ ಈವೆಂಟ್ ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಭರ್ಜರಿಯಾದ ಆಕ್ಷನ್ ಅಂಡ್ ಚೇಸಿಂಗ್ ಸೀನ್ಗಳು ಮಾರ್ಟಿನ್ ಸಿನಿಮಾದ ಟ್ರೈಲರ್ ನಲ್ಲಿ ಸಖತ್ ಹೈಲೈಟ್ ಆಗಿದೆ. ಒಟ್ಟಾರೆ ಈ ಟ್ರೈಲರ್ ಹೇಗಿದೆ ನೀವೇ ನೋಡಿ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಬಹು ನಿರೀಕ್ಷಿತ ಮಾರ್ಟಿನ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಅಕ್ಟೋಬರ್ 11ರಂದು ಈ ಸಿನಿಮಾ ತೆರೆಗೆ ಬರುತ್ತಿದೆ. ಮಾರ್ಟಿನ್ ಸಿನಿಮಾದ ಟ್ರೈಲರ್ ರಿಲೀಸ್ಗಾಗಿಯೇ ಮುಂಬೈನಲ್ಲಿ ದೊಡ್ಡ ಈವೆಂಟ್ ಆಯೋಜಿಸಿತ್ತು ಮಾರ್ಟಿನ್ ಟೀಮ್. ಸದ್ಯ ಟ್ರೈಲರ್ಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಅಷ್ಟಕ್ಕೂ ಟ್ರೈಲರ್ ನಲ್ಲಿ ಏನೆಲ್ಲ ಇದೆ? ಹೌದು, ಮಾರ್ಟಿನ್ ಸಿನಿಮಾದ ಟ್ರೈಲರ್ ನೋಡುತ್ತಿದ್ದರೆ ಈ ಬಾರಿ ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಮತ್ತು ಮಾಸ್ ಸೀನ್ಗಳನ್ನು ನಿರೀಕ್ಷೆ ಮಾಡುವವರಿಗೆ ಪಕ್ಕ ಹಬ್ಬ ಎನ್ನುವಂತಿದೆ. ಭರ್ಜರಿಯಾದ ಆಕ್ಷನ್ ಸೀನ್ಗಳು ಮಾರ್ಟಿನ್ ಸಿನಿಮಾದ ಪ್ಲಸ್ ಪಾಯಿಂಟ್ ಆಗಲಿವೆ. ಪಾಕಿಸ್ತಾನ ಸೇನಾಪಡೆ ಧ್ರುವ ಸರ್ಜಾರನ್ನು ಬಂಧಿಸಿ ಕರೆದೊಯ್ಯುವ ಸೀನ್ಗಳು ಟ್ರೈಲರ್ ನಲ್ಲಿ ನೋಡಬಹುದಾಗಿದೆ. ಧ್ರುವ ಆಟಿಟ್ಯೂಡ್ ಸ್ವ್ಯಾಗ್ ಸಖತ್ ಹೈಲೈಟ್ ಆಗಿದೆ. ಅದ್ದೂರಿ ಎನಿಸುವಂತಹ ಚೇಸಿಂಗ್ ಸೀನ್ಗಳು ಕೂಡ ಈ ಸಿನಿಮಾದಲ್ಲಿ ಇರಲಿವೆ ಎಂಬುದಕ್ಕೆ ಮಾರ್ಟಿನ್ ಟ್ರೈಲರ್ ಸಾಕ್ಷಿಯಾಗಿದೆ. ಎಸ್, ಮಾರ್ಟಿನ್ ಸಿನಿಮಾದ ಟ್ರೈಲರ್ ಇಂಟರ್ನ್ಯಾಷನಲ್ ಭಾಷೆಗಳಲ್ಲಿಯೂ ನೋಡಲು ಲಭ್ಯವಿದೆ. ಕೊರಿಯನ್, ಚೈನೀಸ್, ಜಪಾನೀಸ್, ಸ್ಪ್ಯಾನಿಷ್, ಅರಬಿಕ್ ಹೀಗೆ ಹಲವಾರು ವಿದೇಶಿ ಭಾಷೆಗಳಲ್ಲಿಯೂ ಮಾರ್ಟಿನ್ ಟ್ರೈಲರ್ ನೋಡಬಹುದು. ಅರ್ಥಾತ್ ಜಗತ್ತಿನ ಒಟ್ಟು 13 ಭಾಷೆಗಳಲ್ಲಿ ಈ ಸಿನಿಮಾವನ್ನು ಬಿಡುಗಡೆ ಮಾಡುವುದಕ್ಕೆ ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ. ಸುಮಾರು 100 ಕೋಟಿ ರೂಪಾಯಿಗಳಿಗೂ ಅಧಿಕ ಬಂಡವಾಳದಲ್ಲಿ ಮೂಡಿ ಬಂದಿರುವ ಮಾರ್ಟಿನ್ ಅನ್ನು ಪ್ಯಾನ್ ವರ್ಲ್ಡ್ ರೇಂಜ್ ನಲ್ಲಿ ರಿಲೀಸ್ ಮಾಡುವುದಕ್ಕೆ ಸಿದ್ಧತೆಗಳು ಆರಂಭವಾಗಿದೆ. ಸದ್ಯ ಮುಂಬೈನಲ್ಲಿ ನಡೆದ ಈವೆಂಟ್ ನಲ್ಲಿ ಧ್ರುವ ಸರ್ಜಾ, ನಾಯಕಿ ವೈಭವಿ ಶಾಂಡಿಲ್ಯ, ನಟಿ ಅನ್ವೇಷಿ ಜೈನ್, ನಿರ್ದೇಶಕ ಎಪಿ ಅರ್ಜುನ್, ನಿರ್ಮಾಪಕ ಉದಯ್ ಕೆ ಮೆಹ್ತಾ ಜೊತೆಗೆ ನಟ ಅರ್ಜುನ್ ಸರ್ಜಾ ಕೂಡ ಭಾಗಿಯಾಗಿದ್ರು. ಧ್ರುವ ಸರ್ಜಾ ಜೊತೆಗೆ ವೈಭವಿ ಶಾಂಡಿಲ್ಯ, ಅನ್ವೇಷಿ ಜೈನ್, ಜಾರ್ಜಿಯಾ ಆಂಡ್ರಿಯಾನಿ, ಚಿಕ್ಕಣ್ಣ, ಮಾಳವಿಕಾ ಅವಿನಾಶ್, ಅಚ್ಯುತ್ ಕುಮಾರ್, ನಿಖಿತಿನ್ ಧೀರ್, ನವಾಬ್ ಶಾ, ರೋಹಿತ್ ಪದಕಿ, ನಥನ್ ಜೋನ್ಸ್, ರುಬಿಯಲ್ಲಾ ಮಸ್ಕುರಾ ಮುಂತಾದವರು ನಟಿಸಿದ್ದಾರೆ. ಇನ್ನು ಈ ಸಿನಿಮಾಗೆ ಕತೆ ಬರೆದಿರುವುದು ಸ್ವತಃ ಅರ್ಜುನ್ ಸರ್ಜಾ ಅವರು. ಚಿತ್ರಕಥೆಯ ಟೀಮ್ ನಲ್ಲಿ ಸ್ವಾಮೀಜಿ, ಧ್ರುವ ಸರ್ಜಾ, ಉದಯ್ ಕೆ ಮೆಹ್ತಾ, ಎಪಿ ಅರ್ಜುನ್, ಅರುಣ್ ಬಾಲಾಜಿ ಇದ್ದಾರೆ. ಸಂಗೀತ ನಿರ್ದೇಶನವನ್ನು ಮಣಿ ಶರ್ಮಾ ಮಾಡಿದ್ದು, ಹಿನ್ನೆಲೆ ಸಂಗೀತದ ಹೊಣೆ ರವಿ ಬಸ್ರೂರು ಅವರದ್ದು. ಸದ್ಯ ಟ್ರೈಲರ್ ಲಾಂಚ್ ಮಾಡುವ ಮೂಲಕ ಪ್ರಚಾರ ಆರಂಭಿಸಿರುವ ಮಾರ್ಟಿನ್ ಬಳಗ ಮುಂದಿನ ದಿನಗಳಲ್ಲಿ ಇನ್ನು ಏನೆಲ್ಲ ಸರ್ಪ್ರೈಸ್ ನೀಡಲಿದೆಯೋ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸೆಗ್ಮೆಂಟ್. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.